ಒಂದೆಡೆ ಉಪರಾಷ್ಟ್ರಪತಿ ಚುನಾವಣೆ ಅಖಾಡ ರಂಗೇರ್ತಾ ಇದ್ರೆ ಮತ್ತೊಂದು ಕಡೆ ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಇನ್ನು ಮುಂದೆ ಜೈಲಿಂದ ಸರ್ಕಾರ ನಡೆಯಲ್ಲ ಅಂತ ಬಿಜೆಪಿ ಪ್ರತಿಪಕ್ಷಗಳ ಕಾಲಿಳಿಯುತ್ತಿದೆ. ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನೇತಾ ಬಿಲ್ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಲ್ಲ ತಿದ್ದುಪಡಿ. ದೇಶದ ರಾಜಕೀಯದ ಚಿತ್ರಣವನ್ನೇ ಬದಲಿಸೋ ದಿಕ್ಸೂಚಿ ಅಂತಲೇ ಕ್ರಿಮಿನಲ್ ನೇತಾ ಮಸೂದೆ ಕರೆಸಿಕೊಳ್ತಿದೆ. ಅಪರಾಧಿಕ ಹಿನ್ನೆಲೆಯ ಜನಪ್ರತಿನಿಧಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಅಂತ ಸಾರುವ ಹೊಸ ತಿದ್ದುಪಡಿ ಮಸೂದೆಗೆ ಮೋದಿ ಸಾರಥ್ಯದ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆ ಹೆಸರಲ್ಲಿ ರಾಜಕೀಯ ಜಟಾಪಟಿಯು ತಾರಕಕ್ಕೇರಿದೆ. ಕ್ರಿಮಿನಲ್ ನೇತಾ ಬಿಲ್ಗೆ ದಿಗ್ವಿಜಯ ನಿಶ್ಚಿತ. ನೈತಿಕತೆಯೇ ನಮ್ಮ ಗೆಲುವಿನ ಮೂಲ ಧ್ಯೇಯ. ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರೆ ಇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಗೆಲುವು ನಿಶ್ಚಿತ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳ ಸದಸ್ಯರು ನೈತಿಕ ನೆಲೆಗಟ್ಟಿನ ಮೇಲೆ ಈ ಮಸೂದೆಯನ್ನ ಬೆಂಬಲಿಸಲಿದ್ದಾರೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಜೆಪಿಸಿ ತನ್ನ ನಿರ್ಧಾರ ಅಂತಿಮಗೊಳಿಸುತ್ತಿದ್ದಂತೆ ಮುಂದಿನ ಹೆಜ್ಜೆ ಅಂತ ಶಾ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಲಾಲು ಪ್ರಸಾದ್ ವಿಚಾರ ಪ್ರಸ್ತಾಪಿಸುವ ಮೂಲಕ ಅಮಿತ್ ಶಾ ರವರು ರಾಹುಲ್ ಕಾಲೆಳೆದಿದ್ದಾರೆ. बिल पास हो जाएगा? मुझे तो विश्वास है हो जाएगा. कांग्रेस पार्टी में ही और विपक्ष में ही कई लोग ऐसे निकलेंगे जो मोरालिटी का सपोर्ट करेंगे, मोरल ग्राउंड को बनाए रखने के लिए सपोर्ट करेंगे. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಿದೆ. ಒಂದ್ ಕಡೆ ಧನ್ಕರ್ ರಾಜೀನಾಮೆಗೆ ಕಾರಣವೇನು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದ್ರೆ, ಇದಕ್ಕೆ ಮೊದಲ ಬಾರಿಗೆ ಅಮಿತ್ ಶಾ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು. ಅವರ ಅನಾರೋಗ್ಯ ಸಮಸ್ಯೆ ರಾಜೀನಾಮೆಗೆ ಕಾರಣ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. इसमें बात का बदंकर नहीं बनाना चाहिए. धनखड़ जी संवैधानिक पद पर बैठे, अपने कार्यकाल में उन्होंने संविधान के हिसाब से अच्छा काम किया जी. इनकी निजी स्वास्थ्य की समस्या के कारण इन्होंने इस्तीफा दिया है. हाँ. इसको ज्यादा खींचकर कुछ ढूंढने का प्रयास नहीं करना. ಇನ್ನು ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅಮಿತ್ ಶಾ ಕಿಡಿಕಾರಿದ್ದಾರೆ. तो लालू जी के वो ऑर्डिनेंस फाड़ने का, लालू जी के बचाने के लिए जो ऑर्डिनेंस मनमोहन सिंह लाए थे, वो ऑर्डिनेंस को फाड़ने का राहुल गांधी का औचित्य क्या था? अगर उस दिन वो मोरालिटी थी तो आज नहीं है क्या? क्योंकि आप लगातार 3 चुनाव हार चुके हो. मोरालिटी के स्टैंडर्ड्स चुनाव के जय पराजय के साथ जुड़े नहीं है. मोरालिटी के स्टैंडर्ड सूर्य और चंद्र की तरह हमेशा अपनी जगह पे स्थिर है. ಒಟ್ಟಾರೆ ನೇತಾ ಬಿಲ್ ಹಾಗೂ ಉಪರಾಷ್ಟ್ರಪತಿ ರಾಜೀನಾಮೆ ವಿಚಾರವನ್ನ ಕಾಂಗ್ರೆಸ್ ಪಾಳೆಯ ಬ್ರಹ್ಮಾಸ್ತ್ರವಾಗಿ ಹೂಡಿತ್ತು. ಆದರೆ ಕಾಂಗ್ರೆಸ್ ಆರೋಪಗಳಿಗೆ ಅಮಿತ್ ಶಾ ಖಡಕ್ ಉತ್ತರ ಕೊಟ್ಟು ಕಾಂಗ್ರೆಸ್ಗೆ ತಿರುಗುಬಾಣವಾಗುವಂತೆ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದೆಡೆ ಉಪರಾಷ್ಟ್ರಪತಿ ಚುನಾವಣೆ ಅಖಾಡ ರಂಗೇರ್ತಾ ಇದ್ರೆ ಮತ್ತೊಂದು ಕಡೆ ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಇನ್ನು ಮುಂದೆ ಜೈಲಿಂದ ಸರ್ಕಾರ ನಡೆಯಲ್ಲ ಅಂತ ಬಿಜೆಪಿ ಪ್ರತಿಪಕ್ಷಗಳ ಕಾಲಿಳಿಯುತ್ತಿದೆ. ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನೇತಾ ಬಿಲ್ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಲ್ಲ ತಿದ್ದುಪಡಿ. ದೇಶದ ರಾಜಕೀಯದ ಚಿತ್ರಣವನ್ನೇ ಬದಲಿಸೋ ದಿಕ್ಸೂಚಿ ಅಂತಲೇ ಕ್ರಿಮಿನಲ್ ನೇತಾ ಮಸೂದೆ ಕರೆಸಿಕೊಳ್ತಿದೆ. ಅಪರಾಧಿಕ ಹಿನ್ನೆಲೆಯ ಜನಪ್ರತಿನಿಧಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಅಂತ ಸಾರುವ ಹೊಸ ತಿದ್ದುಪಡಿ ಮಸೂದೆಗೆ ಮೋದಿ ಸಾರಥ್ಯದ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆ ಹೆಸರಲ್ಲಿ ರಾಜಕೀಯ ಜಟಾಪಟಿಯು ತಾರಕಕ್ಕೇರಿದೆ. ಕ್ರಿಮಿನಲ್ ನೇತಾ ಬಿಲ್ಗೆ ದಿಗ್ವಿಜಯ ನಿಶ್ಚಿತ. ನೈತಿಕತೆಯೇ ನಮ್ಮ ಗೆಲುವಿನ ಮೂಲ ಧ್ಯೇಯ. ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರೆ ಇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಗೆಲುವು ನಿಶ್ಚಿತ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳ ಸದಸ್ಯರು ನೈತಿಕ ನೆಲೆಗಟ್ಟಿನ ಮೇಲೆ ಈ ಮಸೂದೆಯನ್ನ ಬೆಂಬಲಿಸಲಿದ್ದಾರೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಜೆಪಿಸಿ ತನ್ನ ನಿರ್ಧಾರ ಅಂತಿಮಗೊಳಿಸುತ್ತಿದ್ದಂತೆ ಮುಂದಿನ ಹೆಜ್ಜೆ ಅಂತ ಶಾ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಲಾಲು ಪ್ರಸಾದ್ ವಿಚಾರ ಪ್ರಸ್ತಾಪಿಸುವ ಮೂಲಕ ಅಮಿತ್ ಶಾ ರವರು ರಾಹುಲ್ ಕಾಲೆಳೆದಿದ್ದಾರೆ. बिल पास हो जाएगा? मुझे तो विश्वास है हो जाएगा. कांग्रेस पार्टी में ही और विपक्ष में ही कई लोग ऐसे निकलेंगे जो मोरालिटी का
सपोर्ट करेंगे, मॉरल ग्राउंड को बनाए रखने के लिए सपोर्ट करेंगे। ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಿದೆ. ಒಂದ್ ಕಡೆ ಧನ್ಕರ್ ರಾಜೀನಾಮೆಗೆ ಕಾರಣವೇನು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದ್ರೆ, ಇದಕ್ಕೆ ಮೊದಲ ಬಾರಿಗೆ ಅಮಿತ್ ಶಾ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು. ಅವರ ಅನಾರೋಗ್ಯ ಸಮಸ್ಯೆ ರಾಜೀನಾಮೆಗೆ ಕಾರಣ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. इसमें बात का बदंकर नहीं बनाना चाहिए। धनखड़ जी संवैधानिक पद पर बैठे, अपने कार्यकाल में उन्होंने संविधान के हिसाब से अच्छा काम किया जी। इनकी निजी स्वास्थ्य की समस्या के कारण इन्होंने इस्तीफा दिया है। हाँ। इसको ज्यादा खींच कर कुछ ढूंढने का प्रयास नहीं करना। ಇನ್ನು ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅಮಿತ್ ಶಾ ಕಿಡಿಕಾರಿದ್ದಾರೆ. तो लालू जी के वो ऑर्डिनेंस फाड़ने का, लालू जी के बचाने के लिए जो ऑर्डिनेंस मनमोहन सिंह लाए थे, वो ऑर्डिनेंस को फाड़ने का राहुल गांधी का औचित्य क्या था? अगर उस दिन वो मोरालिटी थी तो आज नहीं है क्या? क्योंकि आप लगातार 3 चुनाव हार चुके हो। मोरालिटी के स्टैंडर्ड्स चुनाव के जय पराजय के साथ जुड़े नहीं है। मोरालिटी के स्टैंडर्ड सूर्य और चंद्र की तरह हमेशा अपनी जगह पे स्थिर है। ಒಟ್ಟಾರೆ ನೇತಾ ಬಿಲ್ ಹಾಗೂ ಉಪರಾಷ್ಟ್ರಪತಿ ರಾಜೀನಾಮೆ ವಿಚಾರವನ್ನ ಕಾಂಗ್ರೆಸ್ ಪಾಳೆಯ ಬ್ರಹ್ಮಾಸ್ತ್ರವಾಗಿ ಹೂಡಿತ್ತು. ಆದರೆ ಕಾಂಗ್ರೆಸ್ ಆರೋಪಗಳಿಗೆ ಅಮಿತ್ ಶಾ ಖಡಕ್ ಉತ್ತರ ಕೊಟ್ಟು ಕಾಂಗ್ರೆಸ್ಗೆ ತಿರುಗುಬಾಣವಾಗುವಂತೆ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದೆಡೆ ಉಪರಾಷ್ಟ್ರಪತಿ ಚುನಾವಣೆ ಅಖಾಡ ರಂಗೇರ್ತಾ ಇದ್ರೆ, ಮತ್ತೊಂದು ಕಡೆ ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಇನ್ನು ಮುಂದೆ ಜೈಲಿಂದ ಸರ್ಕಾರ ನಡೆಯಲ್ಲ ಅಂತ ಬಿಜೆಪಿ ಪ್ರತಿಪಕ್ಷಗಳ ಕಾಲೆಳೆಯುತ್ತಿದೆ. ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನೇತಾ ಬಿಲ್ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಲ್ಲ ತಿದ್ದುಪಡಿ. ದೇಶದ ರಾಜಕೀಯದ ಚಿತ್ರಣವನ್ನೇ ಬದಲಿಸೋ ದಿಕ್ಸೂಚಿ ಅಂತಲೇ ಕ್ರಿಮಿನಲ್ ನೇತಾ ಮಸೂದೆ ಕರೆಸಿಕೊಳ್ತಿದೆ. ಅಪರಾಧಿಕ ಹಿನ್ನೆಲೆಯ ಜನಪ್ರತಿನಿಧಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಅಂತ ಸಾರುವ ಹೊಸ ತಿದ್ದುಪಡಿ ಮಸೂದೆಗೆ ಮೋದಿ ಸಾರಥ್ಯದ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆ ಹೆಸರಲ್ಲಿ ರಾಜಕೀಯ ಜಟಾಪಟಿಯು ತಾರಕಕ್ಕೇರಿದೆ. ಕ್ರಿಮಿನಲ್ ನೇತಾ ಬಿಲ್ಗೆ ದಿಗ್ವಿಜಯ ನಿಶ್ಚಿತ. ನೈತಿಕತೆಯೇ ನಮ್ಮ ಗೆಲುವಿನ ಮೂಲ ಧ್ಯೇಯ. ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರೆ, ಇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಗೆಲುವು ನಿಶ್ಚಿತ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳ ಸದಸ್ಯರು ನೈತಿಕ ನೆಲೆಗಟ್ಟಿನ ಮೇಲೆ ಈ ಮಸೂದೆಯನ್ನ ಬೆಂಬಲಿಸಲಿದ್ದಾರೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಜೆಪಿಸಿ ತನ್ನ ನಿರ್ಧಾರ ಅಂತಿಮಗೊಳಿಸುತ್ತಿದ್ದಂತೆ ಮುಂದಿನ ಹೆಜ್ಜೆ ಅಂತ ಶಾ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಲಾಲು ಪ್ರಸಾದ್ ವಿಚಾರ ಪ್ರಸ್ತಾಪಿಸುವ ಮೂಲಕ